ಬಸ್ಸು ಸುಟ್ಟು ಹೋಯ್ತಂತೆ 4:30ಕ್ಕೆ ಬಸ್ಸಿಗೆ ಏನಿಂದ ಸುಟ್ಟೋಯ್ತು ಅಂತ. ಏನು ಟೈಮು ಬಂದಿದ್ದೆ ಟೈಮ್ ನೋಡು ಬಸ್. ನಾವು ಹೈದ್ರಾಬಾದಿಗೆ ಬಂದು 3 ಡೇಸ್ ಆಯಿತು. ಈ ಹೋಟೆಲಲ್ಲಿ ಉಳ್ಕೊಂಡಿದ್ವಿ. ಇವತ್ತು ಈ ರೂಮಲ್ಲಿ ಉಳ್ಕೊಂಡಿದ್ವಿ, ನಾರ್ಮಲ್ ಹೋಟೆಲಲ್ಲಿ. ಈಗ ನಾವು ಈ ರೂಮ್ನ ಚೆಕ್ಔಟ್ ಮಾಡಿ ಬೇರೆ ಒಂದು ರೂಮ್ಗೆ ಹೋಗ್ತಿದ್ದೀವಿ. ಆ ರೂಮಿಂದ ಸೀದಾ ಇವತ್ತು ರಾತ್ರಿ ಬಸ್ ಇದೆ. ನಾನು ಮಕ್ಕಳು ಮಾತ್ರ ಹೋಗ್ತಾ ಇರೋದು. ಫಸ್ಟ್ ಟೈಮು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಲಗೇಜ್ ಇಟ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಂಗೆ ಸ್ವಲ್ಪ ಭಯನೇ ಬಸ್ಸಲ್ಲಿ. ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗ್ತಾ ಇರೋದು. ಅದು ದೂರ, ಹೈದ್ರಾಬಾದಿಂದ ಬ್ಯಾಂಗ್ಳೂರು ಅಂದರೆ ಗೊತ್ತಿರುತ್ತಲ್ಲ ಹೇಗಿರುತ್ತೆ ಏನೋ ಜರ್ನಿ ಗೊತ್ತಿಲ್ಲ. ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ನೋಡೋಣ. ಇವತ್ತು ರಾತ್ರಿ 10:20ಕ್ಕೆ ಬಸ್ ಇದೆ. ಸ್ಲೀಪರ್ ಬಸ್ ಮಾಡಿರೋದು. ಗೋ ಟು ಟ್ರಾವೆಲ್ಸಲ್ಲಿ ನಾವು ಓಡ್ತಾ ಇರೋದು. ಅಂದರೆ ಅವನ್ನ ಇಟ್ಕೊಂಡು ಬಸ್ಸಲ್ಲಿ ಹೋಗ್ತಿದ್ದೀನಿ. ಹಸ್ಬೆಂಡ್ ಇಲ್ಲೇ ಉಳ್ಕೊಳ್ತಿದ್ದಾರೆ, ಅವ್ರಿಗಿನ್ನೂ ಕೆಲಸ ಇದೆ, ಸೊ ಅವ್ರಿಗೆ ಹೋಗ್ತಿಲ್ಲ. ಸೊ ನಾವು ರೂಮಲ್ಲಿ ಇದ್ದಿದ್ದು ಎಲ್ಲೂ ಹೋಗಿರಲ್ಲ, ಬೋರ್ ಆಗ್ತಿತ್ತು. ನಮ್ಮ ಮನೆಗೆ ಹೋಗ್ತಿದ್ದೀನಿ. ಸರಿ ಆಯಿತು ಹೋಗಿ ಅಂತ ಅವ್ರು ನಮ್ಮನ್ನ ಕಳಿಸ್ಕೊಡ್ತಿದ್ದಾರೆ. ನೋಡಬೇಕು ಬಸ್ಸಲ್ಲಿ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಅದನ್ನು ನಾನು ನಿಮ್ಮ ಜೊತೆ ಜರ್ನಿ ಕಂಟಿನ್ಯೂ ಮಾಡ್ತೀನಿ ಬಸ್ ಜೊತೆ. ಹೀಗೆ ಈ ರೂಮ್ ಚೌಕಟ್ ಮಾಡಿ ಬೇರೆ ರೂಮ್ಗೆ ಹೋಗ್ತೀನಿ. ಅದು ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ಈ ರೂಮ್ಗೆ ಯಾಕೆ ಬಂದಿದ್ದು ಅಂತ ಆಗಲೇ ಹೇಳ್ತೀನಿ. ಈ ರೂಮ್ಗೆ ಯಾಕೆ ಬಂದಿದ್ದು ಅಂದರೆ ಆ ರೂಮ್ ಸ್ವಲ್ಪ ಕಾಸ್ಟ್ಲಿ ಇತ್ತು. 3 ದಿವಸದಿಂದ ಅಲ್ಲೇ ಇದ್ವಿ. ಸೊ ಇವತ್ತು ಹೆಂಗಿದ್ರು ಹೋಗ್ತಿದ್ದೀವಿ, ರಾತ್ರಿ ನಾವಿದೆಲ್ಲ ಅವ್ರೊಬ್ಬರೇ ಇರ್ತಾರಲ್ವ, ಸೊ ಅಷ್ಟೊಂದು ಕಾಸ್ಟ್ಲಿ ಬೇಡ ಅಂತಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಕಮ್ಮಿ ರೇಟ್ ಇರುವಂಥ ರೂಮಿಗೆ ಬಂದಿದ್ದು. ಇವತ್ತು ರಾತ್ರಿ ಇಲ್ಲಿಂದ 10:30ಗೆ ಬಸ್ ಇದೆ. 10 ಗಂಟೆ ಅಷ್ಟೊತ್ತಿಗೆ ನಾನು ಅಲ್ಲಿರಬೇಕು. ಸೊ ರಾತ್ರಿ ಒಬ್ಬರೇ ಇರ್ತಾರಲ್ವ, ಅವ್ರಿಗೆ ಇದೊಂದು ರೂಮ್ ಸಾಕಾಗುತ್ತೆ. ಇದು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ. ಬಟ್ ಅಲ್ಲಿಗಿಂತ ಇಲ್ಲಿ ಪ್ರೈಸ್ ಕಮ್ಮಿ. ಸೊ ಅವ್ರಿಗೆ ಯಾಕೆ ಇಲ್ಲಿ ಕಂಟಿನ್ಯೂ ಮಾಡಲ್ಲ ಅಂತಂದರೆ ಅವ್ರ ಕೆಲಸ ಇರೋದು ಇಲ್ಲಿಂದ ದೂರ, 30 ಕಿಲೋಮೀಟರ್ ದೂರ. ಸೊ ನಮಗೋಸ್ಕರ ಅವ್ರು ಇಲ್ಲಿದ್ದು ಸಿಟಿ ಹತ್ರ. ಆ ಕಡೆ ಸಿಟಿ ಇಲ್ಲ, ಸ್ವಲ್ಪ ಸಿಟಿಯಿಂದ ಔಟ್ಸ್ಕರ್ಟ್ ಅದು. ಸೊ ಅದಕ್ಕೋಸ್ಕರ ಅವ್ರು ಅಲ್ಲೇ ರೂಮ್ ಮಾಡ್ಕೊಳ್ತಾರೆ. ನಾವಿಲ್ಲಿದ್ವಲ್ಲ ಅಂತ ಅದಕ್ಕೋಸ್ಕರ ಅಲ್ಲಿದ್ದರು. ದಿನ ಅಪ್ ಆ್ಯಂಡ್ ಡೌನ್ ಮಾಡಿ ಅವ್ರಿಗೂ ಬರ್ಡನ್ ಆಗ್ತಿತ್ತು. ಸೊ ಬೇಡ ಅಂದ್ಬಿಟ್ಟು ನಾವು ಹೊರಡೋಣ, ಸುಮ್ಮನೆ ನಾವು ರೂಮಲ್ಲಿದ್ದು ಸುಮ್ಮನೆ ಟೈಮ್ ವೇಸ್ಟ್, ಎಲ್ಲೂ ಹೊರಗಡೆ ಹೋಗೋಕ್ಕೂ ಆಗ್ತಿದೆ. ಸೌಂಡ್ ಮಾಡಿಬಿಟ್ರು. ಅದಕ್ಕೆ ಈಗ ಬ್ಯಾಂಗ್ಳೂರು ಹೊರಡೋಣ ಅಂತ ಅಂದ್ಬಿಟ್ಟು ನಾನು ಮಕ್ಕಳ ಜೊತೆ ಹೊರಟಿದ್ದೀನಿ. ಫಸ್ಟ್ ಟೈಮು ನಾನು ಆಗಲೇ ಹೇಳಿದ್ನಲ್ಲ, ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಿರೋದು. ಹೇಗಿರುತ್ತೆ ಏನೋ ಒಂಥರ ಭಯನೂ ಆಗ್ತಿದೆ. ಒಬ್ಬಳೇ ಮಕ್ಕಳನ್ನ ಇಟ್ಕೊಂಡು ಹೆಂಗಪ್ಪ ಹೋಗೋದು ಬಸ್ಸಲ್ಲಿ ಅಂತ ನೋಡಬೇಕು. ಜರ್ನಿ ಅಂತ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ವೀಡಿಯೋ ಆನಲ್ಲೇ ಇಟ್ಕೊಳ್ತೀನಿ. ನಂಗೆ ಭಯ, ಒಬ್ಬಳೇ ಹೋಗ್ತಾರೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಬ್ಯಾಂಗ್ಳೂರ್ವರೆಗೂ. ಹೈದ್ರಾಬಾದಿಂದ ಬ್ಯಾಂಗ್ಳೂರಲ್ಲಿ ನೈಟ್ ಜರ್ನಿ ಬೇರೆ, ಅದೊಂದು ಭಯ. ನನಗಂತೂ ನಿದ್ದೆ ಬರೋಲ್ಲ. ನೋಡೋಣ ಏನೇನು ಆಗ್ತಿರುತ್ತೆ ಅಂತ ಅಪ್ಡೇಟ್ ಅಂತೂ ಕೊಡ್ತೀನಿ ವಿಡಿಯೋದಲ್ಲಿ. ನೋಡೋಣ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಸ್ ಬಂದು ಹತ್ತಿದ್ಮೇಲೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ನಾವು ನೈಟ್ ಡಿನ್ನರ್ಗೆ ಅಂತ ಬಂದ್ವಿ. ಇಲ್ಲಿ ಒಂದು ಜೈಲದು ಫೇಮಸ್ ಆಗಿತ್ತು, ನೋಡೋಣ ಅಂತ ಬಂದ್ವಿ. ಅಲ್ಲಿ ಹೈದ್ರಾಬಾದಲ್ಲಿ ಬಿರಿಯಾನಿ ಬಿಟ್ಟರೆ ಬೇರೆ ಏನೂ ಅಷ್ಟಿಲ್ಲ. ನನಗಂತೂ ಹೈದ್ರಾಬಾದಲ್ಲಿ ಬಿರಿಯಾನಿ ತಿಂದು 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 ಬೇಜಾರಾಗಿಬಿಟ್ಟಿತ್ತು. ಹೋಗೋ ದಿವಸನೂ ಅದೇ ಮಂದಿ ಬಿರಿಯಾನಿ ಅಂತ ತೊಗೊಂಡಿದ್ವಿ. ತುಂಬ ಹೆವಿ ಆಯಿತು. ನಾವು ಬಿಟ್ಬಿಟ್ವಿ, ತಿನ್ನೋಕ್ಕಾಗಿಲ್ಲ. ಒಂದೇ ತಾಲಿಯಲ್ಲಿ ಎಷ್ಟು ಬಿರಿಯಾನಿ, ಅದರಲ್ಲೂ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಇರುತ್ತೆ. ಫ್ರೈಡ್ ಚಿಕನ ಅಥವಾ ಗ್ರಿಲ್ ಚಿಕನ್ ಜೊತೆ ಬಿರಿಯಾನಿನ ಅಂತ ನೋಡ್ತಾ ಇರಬಹುದು. ಇದು ನೈಟ್ ಊಟ. ನೋಡಿ ಇದೆ ಗ್ರಿಲ್ ಚಿಕನ್ ವಿತ್ ಫ್ರೈಡ್ ಚಿಕನ್ ಎರಡೂ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆಗೆ ಇಷ್ಟು ದೊಡ್ಡ ಬಿರಿಯಾನಿ, ಅದರಲ್ಲಿ ಬಾದಾಮು, ಕಿಸ್ಮಿಸ್ ಮತ್ತು ಗೋಡಂಬಿ ಎಲ್ಲ ಹಾಕಿರ್ತಾರೆ. ಒಂದೇ ತಟ್ಟೆ ಕೊಟ್ಟಿದ್ರು, ನಾವು ಇನ್ನೊಂದು ತಟ್ಟೆ ಇಸ್ಕೊಂಡ್ವಿ ಮಗುಗೆ ತಿನ್ನೋದಕ್ಕೆ ಅಂತ. ಬಟ್ ಅವ್ನು ತಿಂದಿಲ್ಲ. ಒಂದೇ ತಟ್ಟೆಯಲ್ಲಿ ಊಟ ಮಾಡಬೇಕು. ನಾನೊಂದು 4 ತುತ್ತು ತಿಂದೆ ಅಷ್ಟೇ, ನಂಗೆ ಇಷ್ಟ ಆಗಿಲ್ಲ. ಸೊ ಅದು ಮುಗಿಸ್ಕೊಂಡು ಈಗ ಬಸ್ ಬಂತು. ಬಸ್ ಬಂದಾಗ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಗೊತ್ತಾ, ಬಿಕಾಸ್ ಮಕ್ಕಳನ್ನ ಇಟ್ಕೊಂಡು ಹತ್ತಬೇಕಾಗಿತ್ತಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಹೆಂಗಿದೆ ಗೊತ್ತಾ ಬಸ್ ಜರ್ನಿ,
ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರೋದು. ಈಗ ಬಸ್ಸಲ್ಲಂತೂ ನಾವು ಅಂತಿದ್ದೀವಿ. ಅದು ನನ್ನ ಸೀಟದು ವ್ಯೂ ಕೊಟ್ಬಿಡ್ತೀನಿ. ಇರು ನಿಂದು ಫಸ್ಟ್. ಇದು ಡಬಲ್ ತಾನೆ, ಡಬಲ್ ತೋರಿಸ್ಬೇಡ, ಸಿಂಗಲ್ ಆಕ್ಯುಪೆನ್ಸಿ ಇದೆ ಹೆಂಗೆ ಇರುತ್ತೆ ಅಂತ ತೋರಿಸ್ತೀನಿ. ನೋಡಬಹುದು ನಾನು ಮಕ್ಕಳ ಜೊತೆ ಇದ್ದಾರೆ. ಮಕ್ಕಳು ಕಾಣಿಸ್ತಿದ್ದಾರೆ. ಫಸ್ಟ್ ಟೈಮು ಬಸ್ಸಲ್ಲಿ ಹೋಗ್ತಾ ಇರೋದು ನಾವು ಮೂವರು. ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಒಂಥರ ಭಯ ಆಗ್ತದೆ, ಒಂಥರ ಖುಷಿಯಾಗಿದೆ ಧೈರ್ಯವಾಗಿ ಬಂದಿದ್ದೀವಿ ಅನ್ನೋದು. ಸೊ ನೋಡಬೇಕು ಹೇಗಿರುತ್ತೆ ಈ ಜರ್ನಿ ಅಂತ. ಈಗ ನಾವು ಹೈದ್ರಾಬಾದಿಂದ ಹೋಗ್ತಿದ್ದೀವಿ. ನೋಡೋಣ, ಅವಾಗವಾಗ ಅಪ್ಡೇಟ್ ಕೊಡ್ತೀನಿ ಬಸ್ಸಸ್ ಎಲ್ಲೆಲ್ಲಿ ನಿಲ್ಲಿಸ್ತು ಅಂತ. ಒಬ್ಬಳೇ ಇರೋದ್ರಿಂದ ನೀವೇ ನನ್ನ ಜೊತೆ ಇದ್ದೀರಾ ಅನ್ನೋ ಫೀಲಿಂಗ್ ಅಷ್ಟೇ. ಸೊ ನೋಡ್ತಾ ಇದ್ದೀವಿ ಹೈದ್ರಾಬಾದ್ ಸಿಟಿ ಜನ. ಬಸ್ಸು ಇಲ್ಲೆಲ್ಲೋ ಇದಕ್ಕೆ ನಿಲ್ಲಿಸಿದ್ದಾರೆ. ನೈಟ್ 12 o'clock ಆಗಿದೆ. ಟೀ ಕುಡಿತಾನೆ. ಟೀ ಮಕ್ಕಳು ಮಲಗಿದ್ದಾರೆ. ನಾನು ಟೀ ಕುಡ್ಕೊಂಡು ಬಂದೆ. ನಿದ್ದೆ ಬರ್ತಿಲ್ಲ ಬಸ್ಸಲ್ಲಿ. ಬ್ರೇಕು ಶೇಕ್ ನಿದ್ದೆ ಬರ್ತಾ ಇಲ್ಲ. ಒಂದು ನಿಲ್ಸಿದ ತಕ್ಷಣ ವಾಶ್ರೂಮ್ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡಿಲ್ಲ ಜಾಸ್ತಿ. ಬಿಕಾಸ್ ಅವ್ರು ಹೊಟ್ಟೋಗ್ಬಿಟ್ರೆ ಮತ್ತೆ ಮಕ್ಕಳಿಬ್ಬರು ಮಲಗಿದ್ದಾರೆ ಅಂತ ಭಯಕ್ಕೆ ಬೇಗ ಒಂದು ಟೀ ಕುಡಿದ್ಬಿಟ್ಟು ವಾಶ್ರೂಮ್ ಅವ್ರು ಅಷ್ಟೇ ಅಷ್ಟು ಮುಗಿಸ್ಕೊಂಡು ಬಂದು ಈಗ ಬಸ್ ತೆಗಿತಿದ್ದಾರೆ. ಹೋಗುತ್ತೆ ಬಸ್ಸು. ಈಗ ಮತ್ತೆ ಹೋಗೋಣ. ನಿದ್ದೆ ಬಂದರೆ ಓಕೆ, ನಿದ್ದೆ ಬಂದಿಲ್ಲ ಅಂದರೆ ಇದೇ ಇರುತ್ತೆ. ಈಗ 4:30 ಅರ್ಲಿ ಮಾರ್ನಿಂಗ್ ಆಯಿತು. ಬಸ್ಸಲ್ಲಿ ಬೆಂಕಿ ಕಾಣಿಸ್ಕೊಂಡು ಹೊಗೆ ಬರ್ತಿದೆ ಅಂತ ಇಳಿಸ್ಬಿಟ್ರು. ಬಸ್ಸು ಸುಟ್ಟು ಹೋಯ್ತಂತೆ. 4:30ಕ್ಕೆ ಬಸ್ಸಿಗೆ ಸುಟ್ಟೋಯ್ತು ಅಂತ. ಏನು ಟೈಮು ಬಂದಿದ್ದೆ ಟೈಮ್ ನೋಡು. ಬಸ್ಸ ಸುಟ್ಟು ಬಸ್ಸಿಗೆ ಬೆಂಕಿ ಬಂತು ಅಂತ ಹೇಳಿದರು. ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು. ಯಾಕೆ ಅಂತಂದರೆ ನಾನು ಮಕ್ಕಳನ್ನ ಸೇಫ್ಟಿ ನೋಡ್ತಾ ಇದ್ದೆ. ಫಸ್ಟು ಅವ್ರ ಮಕ್ಕಳು ಸೇಫಾಗಿದ್ದರೆ ಆಮೇಲೆ ಬೇರೆದು ಅಂತ. ಆಮೇಲೆ ನನಗೆ ಅನ್ನಿಸ್ತು ವೀಡಿಯೋ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಅವ್ರು ಬೆಂಕಿ ಎಲ್ಲ ಆರಿಸ್ಬಿಟ್ಟಿದ್ರು. ಸೊ ಕೆಲವರು ಅವರವರೇ ಓನಾಗಿ ಬಸ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಏನು ಮಾಡಬೇಕು, ಇಲ್ಲ ಅವರೇ ಬಸ್ ಇಟ್ಕೊಡ್ತಾರಾ, ಇಲ್ಲ ನಾವೇ ಇಟ್ಕೊಂಡು ಹೋಗ್ಬೇಕಾ, ಕನ್ಫ್ಯೂಷನಲ್ಲಿ ನನ್ನ ಮಕ್ಕಳನ್ನ ಇಟ್ಕೊಂಡು ಒಂದು ಕಡೆ ನಿಂತ್ಕೊಂಡಿದ್ದೆ. ಅದು ಡಬ್ಬಾ ಬಸ್ಸು, ಇದಕ್ಕಿಂತ ಡಬ್ಬಾ ಬಸ್ಸು. ಡಬ್ಬ ಅಲ್ಲ, ಈಗ ಸೇಫ್ಟಿ ಮೇನ್. ನೋಡಿ ಇಲ್ಲಿ ಮಕ್ಕಳನ್ನ ಇಟ್ಕೊಂಡಂಥ ಪರಿಸ್ಥಿತಿ. ಫಸ್ಟ್ ಟೈಮ್ ಬಂದಿದ್ದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ ಪರ? ನಾನು ಎದ್ದೇ ಇದ್ದೆ, ಸ್ವಲ್ಪ ಹೊತ್ತು ಮಾಡ್ಕೊಂಡೆ. ಎಲ್ಲರೂ ಓನಾಗಿ ಬಸ್ಸಿಗೆ ಕೈ ಅಡ್ಡ ಹಾಕಿ ಎಲ್ಲೆಲ್ಲಿ ಸಿಗ್ತಾನೆ ಇದೆಯೋ ಅಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಮಗೆ ಏನು ಪ್ರಾಬ್ಲಮ್ ಆಗಿತ್ತು ಆ ಬಸ್ ಅವರೇ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ. ಬಟ್ ಆ ಒಂದು ಹೆಲ್ಪ್ ಮಾಡಿಲ್ಲ. ಏನಂದರೆ ಜೀವ ಒಂದು ಬೇರೆ ಬಸ್ ಹೆಲ್ಪ್ ಮಾಡಿ ಅಷ್ಟೇ ಅವರು. ಇದು ನಮ್ಮ ಪರಿಸ್ಥಿತಿ. ಈ ರೋಡಲ್ಲಿ ನಿಂತ್ಕೊಂಡು ಈ ಅಮೌಂಟ್ ಏನೋ ರೀಫಂಡ್ ಆಗುತ್ತೆ ಅಂತ ಹೇಳ್ತಾರೆ. ಈ ಮಗುನ ಇಟ್ಕೊಂಡು ಈ ಕಡೆ ಅಂತೂ ಇಂತೂ ಒಂದು ಮಾದೇಶ್ ಅನ್ನೋ ಒಂದು ಬಸ್ ಬಂತು. ಅವರು ನನ್ನ ಮಕ್ಕಳನ್ನ ಇಟ್ಕೊಂಡಿರೋದಕ್ಕೆ ಪಾಪ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ಒಂದು ಸೀಟ್ 2 ಸೀಟ್ ಕೊಟ್ಟರು. ನನ್ನ ಚಿಕ್ಕವನಿಗೆ ನನಗೆ ಒಂದು ಲೇಡೀಸ್ ಪಕ್ಕದಲ್ಲಿ, ಇನ್ನೊಂದು ಒಂದು ಜೆಂಟ್ಸ್ ಪಕ್ಕದಲ್ಲಿ ನನ್ನ ಮಗನಿಗೆ ಕೊಟ್ಟರು. ಅವನು ಹುಡುಕುತ್ತಾ ಇದ್ದ ಸೀಟು. ಅಷ್ಟೊತ್ತವರೆಗೂ ನಾನು ವೀಡಿಯೋ ಮಾಡಿಕೊಂಡೆ. ನಾನು ಬಸ್ಸು ಅಡ್ಡ ಮಾಡಿ ಬಸ್ ಲಗೇಜೆಲ್ಲ ಇಟ್ಕೊಳ್ಳೋ ಟೈಮ್ ಇರಲಿಲ್ಲ ನಾನು ವೀಡಿಯೋ ಮಾಡೋದಕ್ಕೆ. ಸರಿ ಕೂತ್ಕೊಂಡ್ಮೇಲೆ ವೀಡಿಯೋ ಮಾಡಿದೆ. ಫಸ್ಟ್ ಬರ್ತಿದ್ದಂಗೆ ಪಾಪುನ ಮಲಗಿಸ್ಬಿಟ್ಟೆ. ಆಮೇಲೆ ನಾನು ವೀಡಿಯೋ ಮಾಡಿಕೊಂಡೆ. ಬಟ್ ನನಗಂತೂ ನಿದ್ದೆ ಬರಲೇ ಇಲ್ಲ. ಯಾವಾಗ ಏನೋ ಒಂಥರ ಟೆನ್ಷನ್. ಫಸ್ಟೇ ಹಂಗಾಯ್ತಲ್ವ. ಸೊ ಮತ್ತಿನ್ನೇನಾಗುತ್ತೋ ಅಂತಂದ್ಬಿಟ್ಟು ಟೆನ್ಷನು. ನಾನು ಈ ಕಡೆ ಕೂತ್ಕೊಂಡೇ ಇದ್ದೆ ಬೆಳಗ್ಗೆವರೆಗೂ. ಬೆಳಗಿನ ಜಾವ ಎಷ್ಟು 8-8:30 ಆಗಿತ್ತು.
ಮತ್ತು ನಂಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು, ನಿದ್ದೆ ಬೇರೆ ಇರಲಿಲ್ಲ, ಆ ಟೆನ್ಷನ್ಸು ಅದೆಲ್ಲ. ಬೆಳಗ್ಗೆನೂ ವೀಡಿಯೋ ಮಾಡಬೇಕಾಗಿತ್ತು, ಬಟ್ ವೀಡಿಯೋ ಮಾಡ್ಕೊಂಡಿಲ್ಲ ಬಿಕಾಸ್ ನನಗಿದ್ದಂಥ ಟೆನ್ಷನಿಂದ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ.